ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ದೇವರ ವಾಕ್ಯ ಆಲಿಸುವ ನಿಮ್ಮೆಲ್ಲರನ್ನು ನೆನೆಸಿ ಪ್ರಾರ್ಥಿಸುತ್ತೇನೆ. ಇಂದು ಪ್ರಾರ್ಥಿಸುವಾಗ ಪ್ರತ್ಯೇಕವಾಗಿ ನರ್ಸ್ಗಳನ್ನು, ಡಾಕ್ಟರ್ಸ್ಗಳನ್ನು ಸಮರ್ಪಿಸಿ ಪ್ರಾರ್ಥಿಸೋಣ. ಅವರ ಜೀವನದಲ್ಲಿ ಒಂದು ದೈವಿಕ ಸಂಚಲನ ಉಂಟಾಗಲಿ ಎಂದು ಪ್ರಾರ್ಥಿಸೋಣ. ಅವರ ಕುಟುಂಬ ಆರೋಗ್ಯ ಸಮರ್ಪಿಸಿ ಪ್ರಾರ್ಥಿಸೋಣ. ಅವರ ಕರಗಳು ದೇವರ ಕರಗಳ ಹಾಗೆ, ಅವರ ಮಾತು ದೇವರ ಮಾತಿನ ಹಾಗೆ, ಅವರ ಸಾನ್ನಿಧ್ಯ ನಿರೀಕ್ಷೆಯ ಸಾನ್ನಿಧ್ಯದ ಹಾಗೆ. ಇಂದು ಆಲಿಸುವ ದೇವರ ವಾಕ್ಯ ಯೋವಾನನ ಶುಭ ಸಂದೇಶ 2ನೇ ಅಧ್ಯಾಯ 6ನೇ ವಾಕ್ಯ. ಯೆಹೂದ್ಯರ ಶುದ್ಧಾಚಾರ ಪದ್ಧತಿಯಂತೆ 6 ಕಲ್ಲು ಬಾನೆಗಳನ್ನು ಅಲ್ಲಿ ಇಟ್ಟಿದ್ದರು. ಅವು ಒಂದೊಂದು 2-3 ಕೊಡ ನೀರು ಹಿಡಿಯುವಷ್ಟು ದೊಡ್ಡದಾಗಿದ್ದವು. ಪ್ರಿಯರೇ, ನಮ್ಮ ಜೀವನವನ್ನು ಈ ವಾಕ್ಯದಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಕಲ್ಲು ಬಾನೆ ಮನೆಯ ಸೈಡ್ನಲ್ಲಿ ಇಡುವ ಒಂದು ಪಾತ್ರೆಯಾಗಿದೆ. ಈಗ ಆ ಪಾತ್ರೆ ಮನೆಯ ಪ್ರಮುಖ ಸ್ಥಾನದಲ್ಲಿ ಬಂದಿರುವುದು ಒಂದು ಅದ್ಭುತ ನಡೆಯಲು ಕಾರಣವಾದ ಪಾತ್ರೆಯಾಗಿದೆ. ನಮ್ಮ ಜೀವನವು ಈ ಕಲ್ಲು ಬಾನೆಯ ರೀತಿ. ನಾವು ಅವಮಾನಿತರಾಗಿ ನಮ್ಮನ್ನು ದೂರ ತಳ್ಳಿ ಅವಮಾನ ಮಾಡಿ ಒಂದು ಸೈಡಿನಲ್ಲಿ ಇಟ್ಟಿರಬಹುದು. ಆದರೆ ಒಂದು ಅವಶ್ಯಕತೆ ಬಂದಾಗ ಆ ಪಾತ್ರೆಯಾಗಿದೆ ಪ್ರಯೋಜನವಾಗಿದ್ದು ನಮ್ಮನ್ನು ಇಂದು ಯಾರು ಬೆಲೆ ಇಲ್ಲದೆ ತುಚ್ಛವಾಗಿ ಕಾಣುತ್ತಿರಬಹುದು. ಒಂದು ಅದ್ಭುತವಾಗಿ ಮಾಡಲು, ಅನುಗ್ರಹವಾಗಿ ಮಾಡಲು ದೇವರು ನಮ್ಮನ್ನು ಪ್ರಯೋಜನ ಪಡಿಸುತ್ತಾರೆ. ಆಮೇನ್. ಪ್ರಿಯರೇ, ನಮ್ಮ ಜೀವನ ಒಂದು ಅನುಗ್ರಹವಾಗುತ್ತದೆ. ಇಂದು ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ಡಾಕ್ಟರ್ಸ್ಗಳಿಗಾಗಿ, ನರ್ಸ್ಗಳಿಗಾಗಿ ಪ್ರಾರ್ಥಿಸುವಾಗ ನೀವು ಮನೆಯ ಮಾಳಿಗೆಯಲ್ಲಿರುವ ಬೆಳಕಿನ ರೀತಿ ಬದಲಾಗುತ್ತೀರಾ. ಆಮೇನ್. ನಿಮ್ಮ ಕಷ್ಟ, ಸಂಕಟ, ನೋವು, ದುಃಖ, ರೋಗ ಎಲ್ಲವನ್ನು ದೇವರ ಕರಗಳಿಗೆ ಸಮರ್ಪಿಸೋಣ. ಅನೇಕರ ಜೀವನದಲ್ಲಿ ಅದ್ಭುತವಾಗಲು, ಅನುಗ್ರಹವಾಗಲು ನಮ್ಮನ್ನು ಪ್ರಯೋಜನ ಪಡಿಸಿರಿ ಎಂದು ಪ್ರಾರ್ಥಿಸೋಣ. ಇಂದು ಆಲಿಸಿದ ದೇವರ ವಾಕ್ಯದಲ್ಲಿ ನಮ್ಮನ್ನೇ ನಾವು ಸಮರ್ಪಿಸೋಣ. ಈ ಡೈಲಿ ಬ್ಲೆಸ್ಸಿಂಗ್ ಶುಶ್ರೂಷೆಯಲ್ಲಿ ಭಾಗವಹಿಸುವ ಎಲ್ಲರನ್ನು ಈ ವಾಕ್ಯದಲ್ಲಿ ಸಮರ್ಪಿಸಿ ಪ್ರಾರ್ಥಿಸಿ ಪ್ರಭು ಯೇಸುವಿನ ಆಶೀರ್ವಾದವನ್ನು ನಮಗೆ ಸ್ವೀಕರಿಸೋಣ. ಆಮೇನ್. ನಮ್ಮೇ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೇನ್.